ಎಲ್ಲ ನಮ್ಮ ಯೂಟ್ಯೂಬ್ ವಿಡಿಯೋ ನೋಡುವ ಚಾಲಕ ಸಹೋದರರಿಗೆ ನಮಸ್ಕಾರ. ಇವತ್ತು ಕನ್ನಂಗಾಡು, ಕೇರಳದ ಕನ್ನಂಗಾಡಲ್ಲಿ ಇದ್ದೀವಿ. ಗಾಡಿ ಖಾಲಿ ಆಗೋದು ಇನ್ನೂ ತುಂಬಾ ಲೇಟ್ ಐತೆ. ಬೆಳಗ್ಗೆ 7 ಗಂಟೆ ಆಗೈತೆ, 7:30 ಆಗೈತೆ. ಎಲ್ಲಿ ಹತ್ರದಲ್ಲಿ ನಾಷ್ಟ ಏನಿಲ್ಲ. ನೋಡೋಣ ಅಲ್ಲೆಲ್ಲಾದ್ರೂ ಮುಂದೆ ಹೋಗಿ ನಾಷ್ಟ ಗಿಷ್ಟ ಸಿಗ್ಬೋದಾ. ಮತ್ತು ಹೆಂಗೋ ಇಲ್ಲಿ ಈಗ ಅವ್ರು ಬರೋದು 10-11 ಗಂಟೆ ಆಗುತ್ತೆ. ಯಾವುದಾದ್ರೂ ಒಂದು ಆಟೋ ಹಿಡ್ಕೊಂಡು ಈ ಕನ್ನಂಗಾಡು ಊರು ಎಷ್ಟು ದೊಡ್ಡದೈತೆ, ಏನೆಲ್ಲ ಐತೆ ಇಲ್ಲಿ ಅಂತ ನೋಡೋಣ ಅನ್ನುವಂಥ ಒಂದು ಪ್ಲಾನ್ ಮಾಡಿದ್ದೀನಿ. ಅಲ್ಲೊಂದು ಆಟೋ ಬರ್ತೈತೆ, ಯಾವ್ದಾದ್ರು ಬೇರೆ ಬಾಡಿಗೆ ಹೋಗ್ತಾ ಇದ್ರೆ ಏನ್ ನೋಡೋಣ. ಕನ್ನಂಗಾಡು ಪೂರ್ತಿ ಸುತ್ತಾಡೋದಕ್ಕೆ ಎಷ್ಟಾಗತ್ತೆ ಬಾಡಿಗೆ ಅಂತ ಕೇಳಿದೆ. ಪೂರಾ ರೌಂಡಿಂಗ್ കന്നങ്കാട് पूरा റൗണ്ടിങ് എത്ര കാശ്? പിന്നെ ഇവിടെ വരണം. ആ ഒന്നുമില്ല, വീഡിയോ റൗണ്ടിങ്. പിന്നെ ഇവിടെ വരണം. വണ്ടി ഡ്രൈവർ വണ്ടി കായലിന്റെ ടൈം ആവും, 10 മണിയാവും. ಅದಕ್ಕೆ പോയി എല്ലാം നോക്കിയിട്ട് ഇങ്ങ് വരണം. എത്ര? ഓക്കെ, ಎಂಜಾಯ್. ನಮ್ಮ ಅಣ್ಣವರು ಖುಷಿಯಿಂದ ಕರ್ಕೊಂಡು ಹೋಗ್ತಾ ಇದ್ದಾರೆ. ನೋಡೋಣ ಈಗ ಗಾಡೀಲಿ ನಿಲ್ಸಿದ್ದೀನಿ. ಇನ್ನು 10 ಗಂಟೆ ಖಾಲಿ ಆಗೋದು. ಅದಕ್ಕೆ ನೋಡೋಣ ಅಂತ ಹೇಳ್ಬಿಟ್ಟು ಏನೇನಿದೆ ಏನೇನಿಲ್ಲ. ಕನ್ನಂಗಾಡಿಗೆ ಸುಸ್ವಾಗತ. ಕೇರಳದ ಕನ್ನಂಗಾಡು. ಬೆಳಗಿನ ಜಾವದ ವಾತಾವರಣ ಹೇಗಿದೆ ನೋಡಿ. ಎಲ್ಲ ಆರಾಮಾಗಿ ಯಥಾ ಪ್ರಕಾರವಾಗಿ ಎಲ್ಲರೂ ಎದ್ದು ತಮ್ಮ ತಮ್ಮ ಕೆಲಸಗಳಲ್ಲಿ ನಿರಂತರಾಗಿರ್ತಾರೆ. ಒಂದು ರೌಂಡ್ ಟಕ್ ಅಂತ ಹಿಂಗೋಗಿ ಹಿಂಗೆ ಬರೋಣ ಅಂತ. ಯಾವುದಾದ್ರೂ ನೋಡೋ ಪ್ಲೇಸ್ ಇದ್ದರೆ ನೋಡ್ಕೊಂಬಿಟ್ಟು നല്ല നോക്കുന്ന സ്ഥലമുണ്ടോ ഇവിടെ? ಸ್ಥಳಮಣ್ಣು ಇಲ್ಲೇ ಇಲ್ಲಿ ಅಂತ ನೋಡೋ ಸ್ಥಳ ಯಾವುದಿಲ್ಲ. ಮುಂದೆ ಬ್ಯಾಕಲ್ಕೊಳ್ಳಿ ಯಾವುದೋ ಒಂದು ಕೋಟೆ ಐತಂತ ಹೇಳಿದ್ರು. ಆ ಕೋಟೆ ಇಲ್ಲಿಂದ 15 ಕಿಲೋಮೀಟರ್ ಮುಂದೆ ಐತಂತ ಹೇಳಿದ್ರು. ನಮ್ಮ ಗಾಡಿ ಹೋಗೋ ರೂಟಲ್ಲಿ ಐತ ಅಂತ ಕೇಳಿದ್ರೆ ಇಲ್ಲ ಅಂತಾನೂ ಹೇಳಿದ್ರು. ಪೈನೂರು ಕೋಟೆ ಇರುತ್ತಲ್ಲ, ಕೋಟೆ ಹಿಂಗೆ ಎತ್ರ ದೂರ ಉಂಟು? 15 ഇല്ലേ? വണ്ടി പോണ വഴിയിലല്ലേ? ಅಲ್ಲಿ ಮುಂದಗಡೆ ಒಂದು ಯಾವುದೋ ಕೋಟೆ ಇದೆಯಂತೆ. ಇಲ್ಲಿಂದ 15 ಕಿಲೋಮೀಟರ್ ಅಂದರು. ಹೋಗೋ ದಾರಿ ಇಲ್ಲ. ಆದರೆ ನಮ್ಮ ಗಾಡೀಲಿ ನೋಡ್ಕೊಂಡು ಹೋಗೋಣ ಅನ್ನೋ ಪ್ಲ್ಯಾನ್ ಮಾಡ್ದು. ಆದರೆ ಏನಿಲ್ಲ, ಹೋಗೋ ದಾರಿಲಿ ಏನಿಲ್ವಂತೆ. ಇಲ್ಲೇ ಸುಮ್ಮನೆ ಕನ್ನಂಗಾಡು ಮಾತ್ರ. ಇದು ಕನ್ನಂಗಾಡು ಬಸ್ ಸ್ಟ್ಯಾಂಡು ನೋಡಿ. ಇದು ಕನ್ನಂಗಾಡು ಮೇನ್ ಪ್ರೈವೇಟ್ ಬಸ್ ಸ್ಟ್ಯಾಂಡ್. ಇದು ಮೇನ್ ಗೌರ್ಮೆಂಟ್ ಅಲ್ಲ, ಪ್ರೈವೇಟ್ ಬಸ್ ಸ್ಟ್ಯಾಂಡ್ ನೋಡಿ. ಈ ರೀತಿ ಇದೆ. ಇನ್ನು ಗೌರ್ಮೆಂಟ್ ಬಸ್ ಸ್ಟ್ಯಾಂಡ್ ಹೆಂಗಿರ್ಬೇಡ ಹೇಳ್ರಿ. ಗೌರ್ಮೆಂಟ್ ಬಸ್ ಸ್ಟ್ಯಾಂಡ್ ಇಲ್ಲಿಯಾ? ಇದಕ್ಕಿಂತ ಪ್ರೈವೇಟ್ ಬಸ್ಸೇ ಜಾಸ್ತಿ ಇರೋದು. ನೇಮ್ ಅಣ್ಣ? ರಮೇಶ್. ಕೋಟೆಯಾ? ಇಲ್ಲೊಂದು ಯಾವುದೋ ಕೋಟೆ ಇದೆ ಅಂತೆ. ಹಂಗಾಗಿ ಹೋಗಿ ಬರೋಣ ಅಂತ ಗಲ್ಲಿ ರೋಡಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ಹೋದ್ರು ಹಚ್ಚ ಹಸಿರಾದ ವಾತಾವರಣ. ಆದರೆ ಒಂದೇ ಭಯ ಏನಂದರೆ ರಾತ್ರಿ ಹುಷಾರಾಗಿ ಓಡಾಡಬೇಕು. ಇಲ್ಲಾಂದರೆ ಹಾವುಗಳು ಟಿಶ್ ಅಂದ್ಬಿಡ್ತಾವೆ. ಆಮೇಲೆ ಕತ್ಲೆ ಆಯ್ತು ಅಂದರೆ ಜಾಸ್ತಿ ಓಡಾಡೋದಿಲ್ಲ ಬಿಡ್ರಿ. ಇಲ್ಲೆಲ್ಲ ಹಗಲೊತ್ತಲ್ಲೇ ಓಡಾಡೋದು. ಯಾಕಂದರೆ ಸೆತ್ತೆ ಬೆಳ್ಕೊಂಬಿಟ್ಟಿರ್ತದೆ. ಯಾವಾರ ಹಾವು ಬಂದರೆ ಕಷ್ಟ. ನೋಡಿ ಗಲ್ಲಿ ರೋಡಲ್ಲಿ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದಾರೆ. ನೋಡೋಣ ಎಲ್ಲಿ ಕರ್ಕೊಂಡು ಹೋಗ್ತಾರೆ. ಈ ರೋಡಲ್ಲಿ ಹೋಗ್ಬೇಕು. ಸೂಪರ್. ಇಷ್ಟೇ ಗಲ್ಲಿ ರೋಡಲ್ಲಿ ಕರ್ಕೊಂಡು ಹೋಗ್ತಿದ್ದಾರೆ. ನಾನೇನು ಸಮುದ್ರ ಐತೆ ಅಂದ್ಕೊಂಡಿದ್ದೀನಿ. ನೋಡಿ ಇದೆಲ್ಲ ಲಾಸ್ಟ್ ಅನ್ನಿಸ್ತದೆ ಈ ಊರು. ನೋಡಿ ಇದು ಒಂದು ದೇವಸ್ಥಾನ ನಿತ್ಯಾನಂದ. ಹಾಂ, ಇಲ್ಲೊಂದು ದೇವಸ್ಥಾನ ಇದೆ. ಇಲ್ಲಿ ಅಣ್ಣ ಕರ್ಕೊಂಬಂದ್ರು. ಎಂಟ್ರಿ ಇಲ್ಲಿಯಾ? ಹಾಂ. ವಿಡಿಯೋ ಇಲ್ಲ ಅನಿಸ್ತದೆ. ನೋಡೋಣ, ಹೊರಗಡೆನೆ ನೋಡೋಣ. ಇದೊಂದು ದೇವಸ್ಥಾನ ಇದೆ.
ಹಳೆಯ ಕಾಲದ എത്ര വർഷದ അറിയില്ല. ആ ആ പഴയതില്ലേ? ഇവിടെ ഒരു തുരങ്കമുണ്ട്. അറിയാ? തുരങ്കം തമിഴാ? അല്ലല്ല, കന്നഡ. കന്നഡ? കന്നഡ, ഹിന്ദി. ഗുഹ ഉണ്ടോ? ഉണ്ട്. ಅದು ಮುಂಬೈ. ಮುಂಬೈ ಇವಿಡಿಂದ ಮುಂಬೈ. ಓ, ಇಲ್ಲಿ ಎಲ್ಲೋ ಒಂದು ಗುಹೆ ಇದೆಯಂತೆ. ಎവിടെ അവിടെ? ಓಹೋ, ಕಾಣಿಕೆ ಖರ್ಚು ಕಾಣಿಕೆಯನ್ನ. ಇಲ್ಲೊಂದು ಗುಹೆ ಐತಂತೆ. ಇಲ್ಲಿಂದ ಮುಂಬೈಗೆ ಇದು ಕನ್ನಂಗಾಡಿಂದ ಮುಂಬೈಗೆ ಹೋಗ್ತದಂತದ್ದು. ಹಾ ಸನ್ಯಾಸಿಮಾರಲ್ಲ? ಹಾ 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 ಇಲ್ಲೆಲ್ಲ ಇದೆ ಅಂತೆ ಆ ಗುಹೆ. ಈಗ ಇದಾ? ಓ, ಇಲ್ಲಿದೆ ನೋಡ್ರಿ. ಇದು ಗುಹೆ ಮಾರ್ಗ. ಇದು ಮುಂಬೈಗೆ ಹೋಗತ್ತಂತೆ ಇದು. ವಾ, ಹಾ ಹಾ ಬಹಳ ವರ್ಷದ ಹಿಂದೆ ಇಲ್ಲೆಲ್ಲ ಜೇಡಿ ಎಲ್ಲ ಕಟ್ಕೊಂಡ್ಬಿಟ್ಟಿದೆ. ಅವರ ಮನೆಯನ್ನ ಕೆಡಿಸ್ತೀನಿ ಈಗ. ಆ ಜೇಡರ ಮನೆಯನ್ನ ಕೆಡಿಸ್ಬಿಡ್ತೀನಿ ನೋಡಿ. ಖರ್ಚು അവിടെ പോണಮ್ಮ ಬೇಡ ನೋಡಿ. ಸ್ವಲ್ಪ ಕೆಳಗಡೆ ಇಳಿದು ಹೋಗ್ಬಹುದಾ ಅಂತ ಕೇಳಿದೆ, ಬೇಡ ಅಂದ್ರು. ಇದು ಅವಾಗ ಇಲ್ಲಿಂದ ಹೊರಟ್ರೆ ಮುಂಬೈಗೆ ಹೋಗ್ತಿತ್ತಂತೆ. ಇದು ಕನ್ನಂಗಾಡಿನ ಒಂದು ಊರಾಗಿದೆ ನೋಡಿ. ಸಖತ್ತಾಗೈತೆ, ಹಳೆಯ ಕಾಲದ. ಇಲ್ಲಿ ಅದು ಹೆಂಗೆ ಅಂತ ಗೊತ್ತಿಲ್ಲ. ಇಲ್ಲಿ ಸುರಂಗ ಮಾರ್ಗ ಇಲ್ಲಿ ಹೊಂಟ್ರೆ ಮುಂಬೈಗೆ ಹೋಗ್ತಿತ್ತಂತೆ ಇದು ನೋಡಿ. ಏನು ಹಾವು ಚೇಳು ಏನಿದಾವ ಗೊತ್ತಿಲ್ಲ ನೋಡಿ. ಈ ಕಡೆಯಿಂದ ಒಂದು, ಆ ಕಡೆಯಿಂದ ಒಂದು, ಹಿಂಗೆ ಈ ತರ ಹೆಂಗೆ ಇದನ್ನೆಲ್ಲ ರೆಡಿ ಮಾಡಿದ್ದಾರೆ ಅಂತ ಗೊತ್ತಿಲ್ಲ. ಒಳಗಡೆಯಿಂದ ಇಲ್ಲಿ ಅಷ್ಟು ದೂರ ಹೆಂಗೆ ಸುರಂಗ ಮಾರ್ಗ ಮಾಡಿರ್ತಾರೋ ಗೊತ್ತಿಲ್ವಲ್ಲ. ಇದು ಸೂಪರ್ ಒಳ್ಳೆ ಪ್ಲೇಸ್ ಸಿಕ್ತು ನಮ್ಗೆ. ಇದು ದೇವಸ್ಥಾನ. ಹಾ 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 ನಿತ್ಯಾನಂದ ಸ್ವಾಮಿ ಅಂತ ಇವರು. ಈ ಸ್ವಾಮಿಯ ದೇವಸ್ಥಾನದ ಪಕ್ಕದಲ್ಲಿ ಇರೋದು ಇದು ನೋಡ್ರಿ. ಅಲ್ಲಿ ಏನು ಕಾಣಿಸೋದಿಲ್ಲ. ಇನ್ನೊಂದು ಸಾರಿ ಈ ಸ್ಥಳ ಇದರಿಂದ ಇಲ್ಲಿ ಕೆಳಗೆ ಇಳಿದ್ರೆ ಬಾಂಬೆ ಏನಾ? ಬಾಂಬೆ. ಓಕೆ, ಚಲೋ. ವರ್ಷങ്ങൾക്ക് ಮುನ್ನೆ. ಹಾ ಹಾ ಬಹಳ ವರ್ಷದ ಹಿಂದೆ ಇಲ್ಲಿ ಗುಹೆ ಮಾರ್ಗವನ್ನು ತೋರಿಸಿದ್ರು. ಇಲ್ಲಿ ಅದು ಹೆಂಗೆ ಮಾಡಿರ್ತಾರಪ್ಪ ಏನೋ ಗೊತ್ತಿಲ್ಲ. ಗುಹೆ ಒಳಗಡೆಯಿಂದ ಸೀದಾ ಮುಂಬೈವರೆಗೂ ಹೋಗ್ತದಂಥದ್ದು. ಬಂದಿದ್ದಕ್ಕೊಂದು ಖುಷಿ ಆಯ್ತು. ಯಾಕಂದ್ರೆ ಇಲ್ಲಿಂದ ಮುಂಬೈ ನೋಡ್ರಿ, ಈ ಕನ್ನಂಗಾಡಿಂದ ಮುಂಬೈಗೆ ಹೋಗೋದಕ್ಕೆ ಸುರಂಗ ಮಾರ್ಗ ತೆಗೆದಿದ್ದಾರೆ. ಅವಾಗ ಯಾರು ರಾಜರು, ಅರಸರು, ಯಾರ ಒಟ್ಟಿನಲ್ಲಿ ಆಗಿನ ಜನ ಆವಾಗಲೇ ಒಂದು ಆ ಕಾಲದಲ್ಲೇ ಒಂದು ಸುರಂಗ ಮಾರ್ಗ ಅಂದರೆ. ಇಂತಹ ಎಷ್ಟೋ ಸುರಂಗ ಮಾರ್ಗಗಳು ಇದ್ದಾವೆ. ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು, ಬಾಯ್, ನಮಸ್ಕಾರ. ಓಕೆ, ಥ್ಯಾಂಕ್ ಯು, ಬಾಯ್ ಬಾಯ್.